ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿಯನ್ನು ಕರುಣಿಸಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸುತ್ತೇನೆ. ನೀವು ಈ ಒಂದು ಕೆಲಸ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಒಂದು ಇಷ್ಟಾರ್ಥಗಳಿರಬಹುದು ಅದೆಲ್ಲವೂ ಈಡೇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೆಲಸ ಆಗಬೇಕು, ನನ್ನ ಮನಸ್ಸಲ್ಲಿ ಈ ಥರ ಒಂದು ಆಸೆ ಉಂಟು ಅಥವಾ ಈ ಥರ ಒಂದು ಸಮಸ್ಯೆ ಉಂಟು ಜೀವನದಲ್ಲಿ, ನಾನು ಅಂದ್ಕೊಂಡಿದ್ದು ಆಗಬೇಕು ಅನ್ನೋದು ಎಂಥದ್ದೇ ಇರ್ಬೋದು, ಅದಕ್ಕೆ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ 100% ನಿಮಗೆ ವೆರಿ ಸೂನ್ ವಿದಿನ್ 24 hours ಇರ್ಬೋದು. ನಿಮ್ಮ ಜೀವನದಲ್ಲಿ ಕೆಲವೊಂದು ಆಸೆ ಕನಸುಗಳಿರ್ಬೋದು. ಕೆಲವರಿಗೆ ಕೆಲಸ ಸಿಗ್ತಾ ಇಲ್ಲ ಅಥವಾ ಸಂಬಳ ಹೆಚ್ಚಾಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ, ತುಂಬ ಕಷ್ಟಪಡ್ತಾ ಇದ್ದೇನೆ ಜೀವನದಲ್ಲಿ, ನಾನು ಏಳಿಗೆ ಆಗ್ತಾ ಇಲ್ಲ ಅನ್ನೋದಿರ್ಬೋದು. ಅಥವಾ ಮದುವೆ ಆಗ್ತಾ ಇಲ್ಲ, ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಮಗಳಿಗೆ ಒಂದು ಒಳ್ಳೆಯ ಸಂಬಂಧ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು. ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ತುಂಬ ವರ್ಷದಿಂದ, ನೀವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀರಾ, ಆದ್ರೂ ಸಿಗ್ತಾ ಇಲ್ಲ ಅನ್ನೋದಿರ್ಬೋದು. ಜೀವನದಲ್ಲಿ ಅಡೆತಡೆಗಳಿರ್ಬೋದು, ಹೆಲ್ತ್ ರಿಲೇಟೆಡ್ ವಿಷಯ ಇರ್ಬೋದು, ಅಥವಾ ಪ್ರೀತಿಯ ವಿಷಯ, ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಮದುವೆ ಆಗೋದಿರಬಹುದು, ಅದಕ್ಕೆ ನಿಮ್ಮ ಪೇರೆಂಟ್ಸ್ ಒಪ್ಪೋದಿರಬಹುದು, ಅಥವಾ ನಿಮ್ಮ ಪ್ರೀತಿಸಿದ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರನ್ನು ಟಾಪ್ ಲೆವೆಲ್ಗೆ ಹೋಗಬೇಕು ಅನ್ನೋದಿರಬಹುದು, ನಿಮ್ಮ ಮನೆಯವರಿಗೆ ಒಳ್ಳೆಯದಾಗಬೇಕು ಅನ್ನೋದಿರಬಹುದು, ಅಥವಾ ಒಂದು ನೀವೇ ಜೀವನದಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇಂಪ್ರೂವ್ಮೆಂಟ್ ಆಗಬೇಕು, ಹಣಕಾಸಿನ ವಿಷಯದಲ್ಲಿ ಸುಧಾರಿಸಬೇಕು, ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನೋದಿರ್ಬೋದು. ಎಂಥದ್ದೇ ನಿಮ್ಮದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಕೂಡ ನೀವು ಇದನ್ನು ಮಾಡ್ಬೋದು. ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ಡ್ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ. ಈ ತಂತ್ರವನ್ನು ನೀವು ಯಾವುದೇ ಒಂದು ದಿವಸ ಬೇಕಿದ್ರೂ ಮಾಡ್ಬೋದು, ಯಾರು ಬೇಕಿದ್ರೂ ಮಾಡ್ಬೋದು. ಏನಾಗ್ತಾ ಉಂಟಂದರೆ ಈಗ ತುಂಬ ನಾವು ನೋವು ಅನುಭವಿಸ್ತಾ ಇರ್ತೇವೆ ಜೀವನದಲ್ಲಿ. ಕೆಲವೊಂದು ಸಲ ನಾವು ಅಂದ್ಕೊಳ್ತೇವೆ ಹಾಗಿರಬೇಕು, ಹೀಗಿರಬೇಕು, ನಾನು ಅಂದ್ಕೊಂಡಿದ್ದು ಆಗಬೇಕು ಅಂತ. ಪ್ರಯತ್ನ ಅಂತೂ ಮಾಡ್ತಾನೆ ಇರ್ತೇವೆ, ಆದರೆ ಪ್ರತಿಫಲ ಅನ್ನೋದು ಸಿಗಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಡಿರ್ತೇವೆ, ಆ ರೇಂಜಿಗೆ ನಾವು ಹೋಗಲಿಕ್ಕಾಗಲ್ಲ, ಅಥವಾ ಅಂದ್ಕೊಂಡಿದ್ದು ಏನೂ ಆಗಲ್ಲ, ತುಂಬ ನಿರಾಸೆಯನ್ನು ಅನುಭವಿಸ್ತೇವೆ. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ಲ. ಬಟ್ ಈ ತಂತ್ರವನ್ನು ಮಾಡಿ 100% ನಿಮಗೆ ರಿಸಲ್ಟ್ ಬರುತ್ತೆ. ನೀವೇನು ಅಂದ್ಕೊಳ್ತೀರಾ ಖಂಡಿತವಾಗಿಯೂ ನೋಡಿ, ಇಲ್ಲಿ ಮನಸ್ಸಿನ ಭಾವನೆ ಶುದ್ಧವಾಗಿರಬೇಕು. ಖಂಡಿತವಾಗಿಯೂ ನೀವು ಅಂದ್ಕೊಂಡಿದ್ದು ಆಗುತ್ತೆ. ಅಂದರೆ ನಿಮಗೆ ಒಂದು ನಂಬಿಕೆ ಇರಬೇಕು, ಒಳ್ಳೆಯದಾಗುತ್ತೆ ನನಗೆ ಇದರಿಂದ. ಸೊ ಪಾಸಿಟಿವ್ ಆಗಿ ಖುಷಿಯಾಗಿ ಈ ತಂತ್ರವನ್ನು ನೀವು ಮಾಡಬೇಕಾಗುತ್ತೆ. ಯಾರು ಬೇಕಿದ್ರೂ ಮಾಡ್ಬೋದು, ತುಂಬ ಸುಲಭವಾದಂತಹ ತಂತ್ರ. ಸೊ ಕೆಲವೊಂದು ತಂತ್ರಗಳು ರಿವರ್ಸ್ ಹೊಡೆಯಲ್ಲ ಅಂತ ಹೇಳಲ್ಲ. ಸೊ ಇದು ಏನಾಗಲ್ಲ, ಅಂದರೆ ಇದು ಸಾತ್ವಿಕ ಕ್ರಮದಲ್ಲಿ ಮಾಡುವಂತಹ ತಂತ್ರ. ಹಾಗಾಗಿ ಯಾರು ಬೇಕಿದ್ರೂ ಮಾಡ್ಬೋದು. ಇದರಿಂದ ತುಂಬ ಒಳ್ಳೆಯದಾಗುತ್ತೆ, ಅಂದರೆ ತುಂಬ ಮಂದಿಗೆ ಇದರಿಂದ ಒಳ್ಳೆಯದಾಗಿದೆ. ನೀವೇನು ಕೇಳ್ತೀರಾ, ಏನು ಬಯಸ್ತೀರಾ ಅದೆಲ್ಲವೂ ಸಿಗುತ್ತೆ. ಆದರೆ ನಂಬಿಕೆ ಇರಬೇಕು ನಿಮ್ಮ ಮೇಲೆ ನಿಮಗೆ. ಹಾಗೆಯೇ ಒಂದು ಸಕಾರಾತ್ಮಕ ಮನೋಭಾವನೆಯಿಂದ ಖುಷಿಯಾಗಿ ಮಾಡಬೇಕು. ಕಷ್ಟ, ನೋವು ಎಲ್ಲರಿಗೂ ಜೀವನದಲ್ಲಿರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ, ಇರಲ್ಲ ಅಂತ ಇಲ್ಲ. ಕೆಲವರು ಅದನ್ನು ಹೇಳ್ಕೊಳ್ತಾರೆ, ಇನ್ನು ಕೆಲವರು ಹೇಳಿಕೊಳ್ಳಲ್ಲ, ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಕೆಲವರು ಕೆಲವೊಂದು ಸಿಚುವೇಷನನ್ನು ತುಂಬ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ಒಬ್ಬಂಟಿಯಾಗಿದ್ದಾಗ ಅವರು ಕೂಡ ಕಣ್ಣೀರು ಹಾಕ್ತಾರೆ, ಬೇಸರ ಮಾಡ್ಕೊಳ್ತಾರೆ. ಬಟ್ ಇದರ ತಂತ್ರವನ್ನೆಲ್ಲ ಮಾಡುವಾಗ ನೀವು ಪಾಸಿಟಿವ್ ಆಗಿ ಖುಷಿಯಾಗಿ ಮಾಡಬೇಕು. ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ನೀವು ಅದನ್ನು ತಲೆಯಲ್ಲಿ ಇಟ್ಕೊಂಡೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನಿಮಗೆ ಒಳ್ಳೆಯದಾಗಬೇಕು, ನೀವು ಚೆನ್ನಾಗಿರಬೇಕು, ನೀವು ಪ್ರೀತಿಸಿದವ್ರ ಜೊತೆ ನೀವು ಚೆನ್ನಾಗಿರಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಿಮ್ಮ ಮನೆಯಲ್ಲಿ ಚೆನ್ನಾಗಿರಬೇಕು. ಸೊ ಆ ಥರ ಒಂದು ಪಾಸಿಟಿವ್ ಆಟಿಟ್ಯೂಡಿನಿಂದ, ಸಕಾರಾತ್ಮಕ ಮನೋಭಾವನೆಯಿಂದ ನೀವು ಮಾಡಬೇಕಾಗುತ್ತೆ. ನೋಡಿ, ತಂತ್ರವನ್ನು ನೀವು ಯಾವುದೇ ಒಂದು ದಿವಸ ಮಾಡ್ಬೋದು, ಆದರೆ ಕತ್ತಲಾದ ನಂತರ ಮಾಡಿ. ಸಂಜೆ ಅಂದರೆ ಕತ್ತಲಾದ ನಂತರ ಮಾಡಿ. ನೀವು ಒಂದು 8 ಗಂಟೆಗೆ, 7:30, 9 ಗಂಟೆಗೆ ಆ ಟೈಮ್ನಲ್ಲಿ ಮಾಡಿ. ಮತ್ತು ನಮ್ಮ ಹೆಣ್ಮಕ್ಳು ಡೇ ಟೈಮಲ್ಲಿ ಕೂಡ ಮಾಡ್ಬೋದು, ಏನೋ ಟೆನ್ಷನ್ ಇಲ್ಲ. ಆದರೆ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿರಬೇಕು, ಖುಷಿಯಾಗಿರಬೇಕು ನೀವು, ಅಷ್ಟೇ ಇಲ್ಲಿ ಮೇಯ್ನ್ ಆಗಿರೋದು. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು, ನೀವು ಮಾಡುವಂಥ ತಂತ್ರದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಆ ದೇವರನ್ನು ಮುಂದೆ ಇಟ್ಕೊಂಡು ಯಾವ ಅಪನಂಬಿಕೆಯನ್ನು ಬರಲಿಕ್ಕೆ ಹೋಗಬೇಡಿ. ಈ ತಂತ್ರವನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂದರೆ ಚಕ್ಕೆ ಬೇಕಾಗುತ್ತದೆ ಅಲ್ಲ, ಚಕ್ಕೆದು ಲವಂಗದ್ದು ಚಕ್ಕೆ ಬೇಕಾಗುತ್ತೆ. ಹಾಗೇನು ಚಕ್ಕೆಯದು ಪೌಡರ್ ಸಿಗುತ್ತೆ, ಸೊ ಅದು ಕೂಡ ಬೇಕಾಗುತ್ತೆ. ಸೊ ಚಕ್ಕೆ ಸಿಕ್ಕಿಲ್ಲ ಅಂದರೆ, ಚಕ್ಕೆಯದು ಪೌಡರ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ನೀವು ಚಕ್ಕೆಯನ್ನು ಹುಡಿ ಮಾಡ್ಕೊಳ್ಬೋದು ಮಿಕ್ಸಿಗೆ ಹಾಕ್ಕೊಂಡು. ಸಿನಮನ್ ಪೌಡರ್ ಅಂತಲೂ ಸಿಗುತ್ತೆ, ಮತ್ತು ಸಿನಮನ್ ಅಂತ, ಅದೇ ಚಕ್ಕೆಗೆ ನಾವು ಇಂಗ್ಲೀಷಲ್ಲಿ ಸಿನಮನ್ ಅಂತ ಕರಿತೀವಿ. ಸೊ ಚಕ್ಕೆ 4 ಬೇಕಾಗುತ್ತೆ. ಹಾಗೆಯೇ ಪಲಾವ್ ಎಲೆ ಬೇಕಾಗುತ್ತೆ, ಅದು ಕೂಡ 4 ಬೇಕಾಗುತ್ತೆ. ಹಾಗೆಯೇ ಕ್ಯಾಂಡಲ್ ಬೇಕಾಗುತ್ತೆ ಸಣ್ಣದು. ನೋಡಿಲಿ, ನಾನು ಇಮೇಜಸಲ್ಲಿ ತೋರಿಸಿದ್ದೀನಿ ನೋಡಿ, ಸಣ್ಣದು ಕ್ಯಾಂಡಲ್ ಸಿಗುತ್ತೆ, ಅದು ಬೇಕಾಗುತ್ತೆ ಅಷ್ಟೇ.
ಮತ್ತು ಬಿಳಿ ಎಕ್ಕಡ ಗಿಡದ ಕಡ್ಡಿ ಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ಬಿಳಿ ಎಕ್ಕಡ ಗಿಡದ ಕಡ್ಡಿ ಇಲ್ಲ ಅಂದರೆ ಪರವಾಗಿಲ್ಲ, ತುಳಸಿ ಗಿಡದ್ದು ಕಡ್ಡಿ ಬೇಕಾಗುತ್ತೆ. ತುಳಸಿ ಗಿಡ ಅಂತ ನಾವು ಎಂತ ಪೂಜೆ ಮಾಡ್ತೇವೆ ನೋಡಿ, ಆ ಕಡ್ಡಿಯನ್ನು ತೆಗಲಿಕ್ಕೆ ಹೋಗಬೇಡಿ. ಬೇರೆ ತುಳಸಿ ಸಪ್ರೇಟ್ ನಟ್ಟಿರ್ತೇವಲ್ಲ ಮನೆಯಲ್ಲಿ, ಸೊ ಅದರದ್ದು ಕಡ್ಡಿ, ಒಣಗಿದ ಕಡ್ಡಿಯನ್ನು ಇರಬೇಕಾಗುತ್ತೆ. ಅಂದರೆ ನಿಮಗೆ ಬಿಳಿ ಎಕ್ಕಡ ಗಿಡದ್ದು ಕಡ್ಡಿ ಸಿಕ್ಕಿಲ್ಲ ಅಂದರೆ ತುಳಸಿಯದ್ದು ಕಡ್ಡಿ ತೆಗೆದಿರಿ, ಒಂದು ಸಾಕು. ನೋಡಿ, ನೀವು ಪ್ರೀತಿಗೋಸ್ಕರ ಮಾಡ್ತಾ ಇದ್ರೆ ಕೆಂಪು ಬಣ್ಣದ ಕ್ಯಾಂಡಲ್ ಯೂಸ್ ಮಾಡಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಉಂಟು, ಪ್ರೀತಿಸಿದ ಪ್ರೇಮಿಗಳ ಮಧ್ಯೆ ಸಮಸ್ಯೆ ಉಂಟು ಅನ್ನೋದಾದರೆ, ಅಥವಾ ಮ್ಯಾರೇಜ್ ಪ್ರಪೋಸಲ್ಗೋಸ್ಕರ ಎಲ್ಲ ಮಾಡುವಾಗ ನೀವು ಕೆಂಪು ಬಣ್ಣದ ಅಂದರೆ ರೆಡ್ ಕ್ಯಾಂಡಲನ್ನು ಯೂಸ್ ಮಾಡಬೇಕಾಗುತ್ತೆ. ಬಟ್ ಹಣಕಾಸಿನ ವಿಷಯಕ್ಕೆ ಮಾಡುವಾಗ ನೀವು ಹಸಿರು ಬಣ್ಣದ್ದು ಗ್ರೀನ್ ಕಲರ್ ಕ್ಯಾಂಡಲ್ ಯೂಸ್ ಮಾಡಬೇಕಾಗುತ್ತೆ. ಇಲ್ಲ ನನಗೆ ಇದು ಎರಡು ಸಿಗ್ತಾ ಇಲ್ಲ ಅನ್ನುವ ಟೈಮಲ್ಲಿ ಮಾತ್ರ ವೈಟ್ ಕಲರ್ ಕ್ಯಾಂಡಲ್ ತಗೊಳ್ಳಿ. ಈ ಥರದ್ದು ಸಿಗುತ್ತೆ ಚಿಕ್ಕದು ಕ್ಯಾಂಡಲ್. ಸೊ ಅದನ್ನು ಯೂಸ್ ಮಾಡಿ, ಸ್ವಲ್ಪ ದಪ್ಪಗೆ ಇರುವಂಥದ್ದು ತಗೊಂಡ್ಬಿಟ್ಟು. ಸಪುರದ್ದು ಬೇಡ ಕ್ಯಾಂಡಲ್ ಅಂತ ಹೇಳ್ತೇನೆ. ನೋಡಿ, ಒಂದು ಸಲ ಮಾಡುವಾಗ ನೀವು ಒಂದೇ ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನನಗೆ ಜಾಬು ಸಿಗಬೇಕು, ಹಾಗೆಯೇ ನಾನು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ಮದುವೆಯನ್ನು ಹೋಗಬೇಕು ಅನ್ನೋದಿರುತ್ತೆ. ಕೆಲವರಿಗೆ ನನಗೆ ಮನೆಯೂ ಮಾಡಬೇಕು, ನನ್ನ ಮಗನಿಗೆ ಕೆಲಸನೂ ಸಿಗಬೇಕು, ಎರಡು ಇರುತ್ತೆ. ಸೊ ಈ ಥರ ಬೇಡ. ಯಾವುದು ನಿಮಗೆ ಫಸ್ಟ್ ಪ್ರಿಫರೆನ್ಸ್? ಮಗಳಿಗೆ ಮದುವೆ ಆಗೋದು ಫಸ್ಟ್ ಪ್ರಿಫರೆನ್ಸ, ಅಥವಾ ನಿಮ್ಮ ಪ್ರೇಮಿ ನಿಮ್ಮನ್ನು ಮ್ಯಾರೇಜ್ ಆಗೋದು ಫಸ್ಟ್ ಪ್ರಿಫರೆನ್ಸ, ಜಾಬಾ, ಅಥವಾ ಹೆಲ್ತ್ ಬೇಕಾ, ನಿಮ್ಮದು ಆರೋಗ್ಯ ಸಮಸ್ಯೆ ಅಂತ, ಅಥವಾ ಮನೆ ಕಟ್ಟಬೇಕಾ, ಒಂದು ಬಿಸ್ನೆಸ್ ಗ್ರೋತ್ ಆಗಬೇಕಾ? ಸೊ ಅದನ್ನು ನೀವು ಫಸ್ಟ್ ಸ್ಪೆಸಿಫಿಕ್ ಆಗಿ ಒಂದನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಒಂದು ಸಲ ಮಾಡುವಾಗ ಒಂದನ್ನು ಇಟ್ಕೊಂಡು ನೀವು ಮಾಡಬೇಕಾಗುತ್ತೆ. ಏನು ಮಾಡಬೇಕು ಅಂದರೆ, ಕ್ಯಾಂಡಲ್ ಮೇಲೆ ನೀವು ನನಗೆ ಹೇಳಿದೆಲ್ಲ ಬಿಳಿ ಎಕ್ಕಡ ಕಡ್ಡಿ ಅಥವಾ ತುಳಸಿ ಕಡ್ಡಿ ಅಂತ, ಅದರಿಂದ ನೀವು ಆ ಕ್ಯಾಂಡಲ್ ಮೇಲೆ ನೀವು ಬರೀಬೇಕಾಗುತ್ತೆ. ನಿಮಗೆ ಜಾಬಾ, ಕೆಲಸನ, ಮದುವೆನ, ಪ್ರೀತಿನ, ಸೊ ಏನು ಬೇಕು, ಲವ್ವಾ, ಮನಿಯ, ರಿಲೇಷನ್ಶಿಪ್ ಸರಿ ಹೋಗಬೇಕಾ, ಹೆಲ್ತಾ, ವೆಲ್ತಾ, ಡ್ರೀಮ್ ಕಾರ್, ಡ್ರೀಮ್ ಹೌಸು, ಕನಸಿನ ಮನೆ, ಕನಸಿನ ಕಾರ್ ತಗೊಳ್ಬೇಕು. ಸೊ ಎಲ್ಲರಿಗೂ ಆಸೆ ಆಕಾಂಕ್ಷೆ ಇರುತ್ತೆ. ಬಿಸ್ನೆಸ್ಸಲ್ಲಿ ನೀವು ಇಂಪ್ರೂವ್ಮೆಂಟ್ ಆಗಬೇಕಾ, ಪ್ರಮೋಷನ್ ಸಿಗಬೇಕಾ, ಅದನ್ನು ನೀವು ಬರೀಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸಿದ್ದೇನಲ್ಲ, ಆ ಥರ ಬರಬೇಕಾಗುತ್ತೆ. ಯಾವುದಾದ್ರೂ ಒಂದನ್ನು ಬರಬೇಕಾಗುತ್ತೆ. ನೀವು ಬಿಳಿ ಎಕ್ಕಡ ಗಿಡದ ಕಡ್ಡಿ ಅಥವಾ ತುಳಸಿ ಕಡ್ಡಿಯನ್ನು ಯೂಸ್ ಮಾಡಿ ನೀವು ಅದನ್ನು ಬರೀತೀರಾ. ಡ್ರೀಮ್ ಹೌಸಾ, ಡ್ರೀಮ್ ಕಾರಾ, ಮ್ಯಾರೇಜಾ, ಲವ್ ಮ್ಯಾರೇಜಾ, ಸೊ ಏನು ಹಣಕಾಸಿಗೆ ಕನ್ನಡದಲ್ಲಿ ಕೂಡ ಬರೀಬೋದು. ಅಂದರೆ ಬಿಸ್ನೆಸ್, ಕೆಲಸ, ಆರೋಗ್ಯದ ಭಾಗ್ಯ, ಸೊ ಕೋರ್ಟ್ ಕೇಸ್ ವಿನ್ ಆಗಬೇಕು ಅನ್ನೋದಿರಬಹುದು. ಏನು ಇವಾಗ ನೀವು ನೋಡಿ ಕ್ಯಾಂಡಲ್ ಮೇಲೆ ಬರ್ತಿರ್ತೀರ, ಆರೋಗ್ಯ ಬಗ್ಗೆ ಇರ್ಬೋದು, ಪ್ರೀತಿ ಇರ್ಬೋದು, ಲವ್ ಇರ್ಬೋದು, ಜಾಬ್ ಇರ್ಬೋದು, ಕೋರ್ಟ್ ಕೇಸ್ ವಿನ್ ಇರ್ಬೋದು, ಪ್ರಮೋಷನ್ ಇರ್ಬೋದು. ಅದರ ಮೇಲೆ ಸ್ವಲ್ಪ ಚಕ್ಕೆದು ಸಿನಮನ್ ಪೌಡರ್ ಹಾಕಿಬಿಟ್ಟು ನೀವು ನಿಮ್ಮ ಇಂಡೆಕ್ಸ್ ಫಿಂಗರಿಂದ ನೀವು ಉಜ್ಜಬೇಕಾಗುತ್ತೆ. ಸ್ವಲ್ಪ ಅದನ್ನು ಅಂದರೆ ಸ್ವಲ್ಪ ಸಿಂಪಡಿಸಿ, ಸ್ವಲ್ಪ ಜಸ್ಟ್ ನಿಮ್ಮ ಇಂಡೆಕ್ಸ್ ಫಿಂಗರಿಂದ ಅದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ಬರೀತೀರಲ್ಲ, ನಂತರ ನೀವು ಒಂದು ತಟ್ಟೆಯನ್ನು ತಗೊಂಡ್ಬಿಟ್ಟು ನೀವು ಪ್ಲೇಟ್ನ ಮೇಲೆ ಈ ದೀಪವನ್ನು ಏನು ಬರ್ತಿರ್ತೀರಿ ನೋಡಿ, ದೀಪ ಹಚ್ಚಬಾರ್ದು. ಆವಾಗ ದೀಪ ಯಾವಾಗ ಹಚ್ಬೇಕಂತ ಹೇಳ್ತೀನಿ. ಬರ್ತಿರ್ತೀರಲ್ಲ ಕ್ಯಾಂಡಲ್ ಮೇಲೆ, ಅದನ್ನು ತಗೊಂಡು ಆ ತಟ್ಟೆಯ ಮೇಲೆ, ಪ್ಲೇಟ್ ಮೇಲೆ ಇಡಬೇಕಾಗುತ್ತೆ. ನೀವು ಮಿಡ್ಲಲ್ಲಿ ಇರ್ತೀರ. ಆನಂತರ ಏನು ಮಾಡಬೇಕು ಅಂದರೆ, ಅದರ ಸುತ್ತಲೂ 4 ಬದಿಗೂ ನೀವು, ನಾನು ಆವಾಗ ಹೇಳಿದ್ದೇನೆ ಲವಂಗದ್ದು ಎಲೆ, ಬೇ ಲೀಫು, ಅದನ್ನು ಇಡಬೇಕಾಗುತ್ತೆ ನೀವು. ಆ ನಂತರ ನೀವು ಆ ಲವಂಗದ ಎಲೆಯ ಮೇಲೆ ಚೌಕಾಕಾರ ಬರುವ ಥರ ನೀವು ಸಿನಮನ್ ಅಂದರೆ ಚಕ್ಕೆಯನ್ನು ಇಡಬೇಕಾಗುತ್ತೆ ನೀವು. ಆ ನಂತರ ಚಕ್ಕೆಯನ್ನು ಇಟ್ಟ ನಂತರ ನೀವು ಅದರ ಮೇಲೆ ನಿಮ್ಮ ಕೈಯಿಂದ ಚಕ್ಕೆಯದು ಪೌಡರನ್ನು ಸಿಂಪಡಿಸಬೇಕಾಗುತ್ತೆ. ಮನಸ್ಸಿನಲ್ಲಿ ಇಂಟೆನ್ಷನ್ ಇರಲಿ, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಏನು ಬೇಕು, ಡ್ರೀಮ್ ಕಾರಾ, ಡ್ರೀಮ್ ಹೌಸಾ, ಗೌರ್ಮೆಂಟ್ ಜಾಬಾ, ಪ್ರಮೋಷನಾ, ಪ್ರೀತಿಸಿದ ಹುಡುಗನ ಜೊತೆ ಮದುವೆನಾ, ನಿಮ್ಮ ಪೇರೆಂಟ್ಸ್ ಮ್ಯಾರೇಜ್ಗೆ ಹೋಗ್ಬೇಕಾ, ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಬೇಕಾ, ಮಕ್ಕಳು ನೀವು ಹೇಳಿದ ಮಾತು ಕೇಳಬೇಕಾ, ಗಂಡನ ಪ್ರೀತಿ ಬೇಕಾ, ಗಂಡ ಸರಿಯಾಗಬೇಕಾ, ಹೆಂಡತಿ ನಿಮ್ಮ ಮಾತು ಕೇಳಬೇಕಾ, ಏನು ಬೇಕು ಅದನ್ನು ನೀವಲ್ಲಿ ಮನಸ್ಸಿನಲ್ಲಿ ಇಂಟೆನ್ಷನ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು, ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ನಂತರ ನೀವು ಅಂದರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಏನು ಬೇಕು ನಿಮಗೆ, ಪಾಸಿಟಿವ್ ಆಗಿ, ಖುಷಿಯಾಗಿ, ಕಣ್ಣೀರನ್ನು ಹಾಕಬೇಡಿ ತಂತ್ರವನ್ನು ಮಾಡುವಾಗ. ನಾನು ಕೆಲವರನ್ನು ನೋಡಿದ ಪ್ರಕಾರ ಏನಾದರೂ ಹೇಳುವಾಗ ಇರ್ಬೋದು, ಏನಾದರೂ ಮಾಡುವಾಗ ಇರ್ಬೋದು, ಸೊ ತುಂಬ ಅಳ್ತಾರೆ. ಕಣ್ಣೀರನ್ನೆಲ್ಲ ಹಾಕಲಿಕ್ಕೆ ಹೋಗಬೇಡಿ. ದುಃಖ ಇರುತ್ತೆ, ನಮಗೆ ಅರ್ಥ ಆಗುತ್ತೆ. ಆದರೂ
ಆ ತಂತ್ರವನ್ನೆಲ್ಲ ಮಾಡುವಾಗ ನೀವು ಕಣ್ಣೀರು ಹಾಕೋದು ಅಥವಾ ನಿಮಗೆ ತಾಳ್ಪಾತ್ರ ಸಿಚುವೇಶನ್ ಇರ್ಬೋದು, ಯಾರಾದರೂ ನಿಮಗೆ ಅವಮಾನ ಮಾಡಿರ್ಬೋದು, ಜೀವನದಲ್ಲಿ ಕಷ್ಟ ಕೊಡ್ತಾ ಇರ್ಬೋದು, ಅವರಿಗೆ ಶಾಪ ಹಾಕೋದು, ಅವರು ಹಂಗಾಗಬೇಕು ಹಿಂಗಾಗಬೇಕು. ಸೊ ಅದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡಿ, ನಿಮ್ಮ ಫ್ಯಾಮಿಲಿ ಬಗ್ಗೆ ನೀವು ಆಲೋಚನೆ ಮಾಡಿ, ನಿಮ್ಮ ಪ್ರೀತಿಯ ಬಗ್ಗೆ ನೀವು ಆಲೋಚನೆ ಮಾಡಿ. ಇಲ್ಲಿ ಬೇಡ, ನೀವು ಖುಷಿಯಾಗಿರಬೇಕು. ನಿಮ್ಮ ಜೀವನಕ್ಕೆ ಏನು ಬೇಕು, ನಿಮ್ಮ ಪ್ರೀತಿಗೆ ಏನು ಬೇಕು, ಅದನ್ನು ನೀವು ಆಲೋಚನೆ ಮಾಡಬೇಕಾಗುತ್ತೆ. ನೆಗೆಟಿವ್ ವೈಬ್ರೇಷನ್ ತರುವಂತಹ ವಿಷಯಗಳನ್ನು ನೀವು ಇಲ್ಲಿ ತಂತ್ರಗಳನ್ನು ಮಾಡುವಾಗ ಆಲೋಚನೆ ಮಾಡಬೇಡಿ. ತಂತ್ರಗಳನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ಕಣ್ಣೀರು ಹಾಕೋದು, ಅಳುವುದು, ಕೂಗುದು ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಖುಷಿಯಾಗಿ ಪಾಸಿಟಿವ್ ಆಗಿ ಮುಕ್ತ ಮನಸ್ಸಿನಿಂದ ಮಾಡಿ, ಸಕಾರಾತ್ಮಕ ಮನೋಭಾವನೆಯಿಂದ ಮಾಡಿ. ನನಗೆ ಒಳ್ಳೆಯದಾಗುತ್ತೆ, ಇದರಿಂದ ನಾನು ಅಂದ್ಕೊಂಡಿದ್ದು ಆಗುತ್ತೆ ಅನ್ನುವ ಮನೋಭಾವನೆ ನಿಮ್ಮಲ್ಲಿ ಇರಬೇಕು. ಮಾಡುವಂತಹ ವಿಧಾನದ ಮೇಲೆ ನಿಮಗೆ ನಂಬಿಕೆ ಇರಬೇಕು, ಆ ತಂತ್ರದ ಮೇಲೆ ನಂಬಿಕೆ ಇರಬೇಕು. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ನಂಬಿಕೆಯನ್ನಿಟ್ಟು ಮಾಡಿ. ನಾವೇನು ಆ ಕ್ಯಾಂಡಲನ್ನು ಇಟ್ಟಿದ್ದೇವೆ ನೋಡಿ ಮಿಡ್ಲಲ್ಲಿ, ಆ ಕ್ಯಾಂಡಲನ್ನು ನೀವು ಹಚ್ಚಬೇಕು. ಕ್ಯಾಂಡ್ಲಿ ಹಚ್ಚಿದ ನಂತರ ನೀವು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ದೀಪ ಎಲ್ಲ ಉರಿದ ನಂತರ ಅಲ್ಲಿ ಏನು ವಸ್ತುಗಳು ಉಳಿದಿರುತ್ತೆ ಆ ವಿಧಿಯಲ್ಲಿ, ತಂತ್ರದಲ್ಲಿ, ಸೊ ಅದನ್ನು ನೀವು ಯಾವುದಾದ್ರೂ ಹೂವಿನ ಗಿಡದ ಹತ್ತಿರ ತಗೊಂಡು ಹೋಗಿಬಿಟ್ಟು ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಆ ವಸ್ತುಗಳನ್ನು ಚಕ್ಕೆದ್ದು, ಅಂದರೆ ಅರ್ಧಂಬರ್ಧ ಹುರಿದು ಕೆಲವು ಚಕ್ಕೆದ್ದು ಪೀಸ್ ಇರ್ಬೋದು ಅಥವಾ ಬೇಲೀಫದ್ದು ಎಲೆಯದ್ದು ಸ್ವಲ್ಪ ಚೂರುಗಳಿರ್ಬೋದು, ಏನೆಲ್ಲ ಉಳಿದಿರುತ್ತೆ ನೋಡಿ ಆ ಕ್ಯಾಂಡಲದ್ದು ಎಲ್ಲ. ಸೊ ಅದನ್ನೆಲ್ಲ ತಗೊಂಡ್ಬಿಟ್ಟು ನೀವು ಹಾಕಬೇಕು. ಅದನ್ನು ಪ್ಲೇಟನ್ನು ಹಾಕಬೇಡಿ, ಬಟ್ ಪ್ಲೇಟನ್ನು ತೆಗೆದುಬಿಟ್ಟು ನೀವು ಕೈಯಿಂದ ಅದನ್ನು ಕೆಳಗೆ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಹಾಕಿ ಮುಚ್ಚಿ ಬನ್ನಿ. ಮನೆಯೊಳಗೆ ಬರುವಾಗ ಕೈಕಾಲು ಮುಖವನ್ನೆಲ್ಲ ತೊಳೆದು ಬಿಟ್ಟು ಬನ್ನಿ ಹೊರಗಿನಿಂದಲೇ. ಮತ್ತು ನೀವು ಯಾವುದೇ ಒಂದು ಕಾರಣಕ್ಕೂ ಒಮ್ಮೆ ಮಾಡಿದ ತಂತ್ರವನ್ನು ಪುನಃ ಆಲೋಚನೆ ಮಾಡ್ತಾ ಇರಬೇಡಿ. ಯಾವುದಾದ್ರೂ ಒಂದು ಸಮಸ್ಯೆ, ಒಂದು ಆಸೆ ಕೋರಿಕೆಯನ್ನು ಇಟ್ಕೊಂಡು ಇದನ್ನು ನೀವು ಮಾಡಬೇಕಾಗುತ್ತೆ. ಅದನ್ನು ಮಾಡಿದ ನಂತರ ನೀವು ಅದನ್ನು ಪಾಸಿಟಿವ್ ಆಗಿ ನೀವು ಅದರ ಬಗ್ಗೆ ಆಲೋಚನೆ ಮಾಡಬೇಡಿ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಏನಕ್ಕೋಸ್ಕರ ಮಾಡಿದ್ದೀರಾ ಅದು ವಿದಿನ್ 24 ಅವರ್ಸಲ್ಲಿ ಕೂಡ ಕೆಲವೊಮ್ಮೆ ರಿಸಲ್ಟ್ ಬರುತ್ತೆ, ಕೆಲವೊಮ್ಮೆ 48 ಗಂಟೆ, ಸ್ವಲ್ಪ ಅಡೆತಡೆಗಳಿರುವಾಗ 48 ದಿವಸ 21 ದಿವಸ ತಗೊಳ್ತೆ. ಬಟ್ 100% ನೀವು ಅಂದ್ಕೊಂಡಿರ್ತೀರಲ್ಲ ಅದು ನಿಮಗೆ ಆಗೇ ಆಗುತ್ತೆ. ಕೆಲವೊಂದು ಸಲ ನಾನು ಇದು ಮಾಡಿದ್ದೇನೆ ಆಗುತ್ತಾ ಇಲ್ವಾ ಅಂತ ಅದರ ಬಗ್ಗೆನೇ ಆಲೋಚನೆ ಮಾಡಬೇಡಿ. ತಂತ್ರವನ್ನು ಒಮ್ಮೆ ಮಾಡ್ತೀರಾ ಅದನ್ನು ಬಿಟ್ಬಿಡಿ, ಅಲ್ಲಿಗೆ ಅದನ್ನು ಮರ್ತು ಬಿಡಿ. ಬೇರೆ ಕಡೆ ವಿಷಯವನ್ನು ಗಮನ ಹರಿಸಿ. ಏನಕ್ಕಂದರೆ ನೀವು ಮಾಡಿರ್ತೀರ ಅದು ಅದರಷ್ಟಕ್ಕೆ ಅದು ವರ್ಕ್ ಆಗುತ್ತೆ. ನೀವು ಅದನ್ನೇ ಆಲೋಚನೆ ಮಾಡ್ತಾ ಇದ್ರೆ ಕೆಲವೊಮ್ಮೆ ಆಗುತ್ತಾ ಇಲ್ವ ಅಂತ ನೀವೇ ಅಲ್ಲಿ ನೆಗೆಟಿವ್ ವೈಬ್ರೇಷನ್ಸ್ ಪಾಸ್ ಮಾಡ್ತೀರಾ. ಸೊ ಹಾಗಾಗಬಾರ್ದು ತಂತ್ರವಿದ್ಯೆಯಲ್ಲಿ. ಸೊ ಹಾಗಾಗಿ ಪಾಸಿಟಿವ್ ಆಗಿರಿ, ಖುಷಿಯಾಗಿರಿ. ನಿಮ್ಮ ಕೆಲಸ ಏನುಂಟು ಅದನ್ನು ನೀವು ಮಾಡಿ. ಖಂಡಿತವಾಗಿ ನೀವು ಏನಕ್ಕೋಸ್ಕರ ಮಾಡಿದ್ದಾರ ಅದು ವಿದಿನ್ 24 ಅವರ್ಸ್ ಅಥವಾ 48 ಗಂಟೆಯಲ್ಲಿ ಅಥವಾ 48 ದಿವಸದಲ್ಲಿ ಅದು ಆಗುತ್ತೆ. ನೀವೇನು ಅಂದ್ಕೊಂಡ್ರೂ ಅದು ನೆರವೇರುತ್ತೆ. ನಿಮಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಉಂಟು, ನೋವುಂಟು, ಹೇಳಿಕೊಳ್ಳಲಾಗದಂತಹ ಸಮಸ್ಯೆ ಇರ್ಬೋದು, ದುಃಖ ಇರ್ಬೋದು, ಪ್ರೀತಿಗೆ ಸಂಬಂಧಿಸಿದಿರ್ಬೋದು, ಜಾಬು, ಹಣಕಾಸಿಗೆ ಸಂಬಂಧಿಸಿದಿರ್ಬೋದು, ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಖುಷಿಯಾಗಿರಿ. ರಿಸಲ್ಟ್ ಬಂದ ನಂತರ ಥ್ಯಾಂಕ್ ಯು ಗಾಡ್ ಅಂತ ಹೇಳಿ ನಿಮ್ಮ ಅನುಭವವನ್ನು ಒಂದೆರಡು ಮಾತಿನಲ್ಲೇ ಹೇಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.